ಹಾಯ್ ಗಾಯ್ಸ್. ಸೊ ಎಲ್ಲರಿಗೂ ಒಂದೇ ಪ್ರಾಬ್ಲಮ್ ಇರುತ್ತೆ, ಹೇರ್ ಪ್ರಾಬ್ಲಮ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ಡ್ಯಾಂಡ್ರಫ್ ಇರುತ್ತೆ, ಹೇರ್ ತುಂಬ ರಫ್ ಆಗಿರುತ್ತೆ, ಕೂದಲು ತುಂಬ ಉದುರ್ತಾ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಆಗಿ ಇವತ್ತು ನಾನು ನ್ಯಾಚುರಲ್ ಆಗಿ ಹೇರ್ ಪ್ಯಾಕನ್ನು ಮನೇಲಿ ಯಾವ ರೀತಿ ಮಾಡೋದು ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ತಿಂಗಳಿಗೊಮ್ಮೆ ಮಾಡಿ. ಸೊ ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಹೇರ್ ಪ್ಯಾಕ್ನ ಮಾಡ್ತಾಯಿದ್ದೀನಿ. ತುಂಬ ಯೂಸ್ಫುಲ್ ಆಗಿದೆ, ಹೇರ್ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ ಫಸ್ಟ್ ನಾನಿಲ್ಲಿ ಮೆಹಂದಿ ಎಲೆನ ಯೂಸ್ ಮಾಡ್ತಾಯಿದ್ದೀನಿ. ಮೆಹಂದಿ ಎಲೆ ಇದು ಊರ ಕಡೆ ಎಲ್ಲ ತುಂಬ ಸಿಗುತ್ತೆ, ಮತ್ತು ಇದ್ರ ಗಿಡ ತುಂಬ ಈಸಿ. ಅಂದರೆ ನೀವು ನಟ್ಟಿದ್ರೆ ತುಂಬ ನೀರು ಹಾಕಬೇಕು, ಆ ಥರದ್ದೆಲ್ಲ ಏನಿಲ್ಲ. ಎಲ್ಲಿ ನಟ್ಟಿದ್ರು ಅಲ್ಲಿ ಬೆಳೆದು ಬಿಡುತ್ತೆ. ನೋಡಿ ಮೆಹಂದಿ ಸೊಪ್ಪು ಯಾವ ರೀತಿಯಾಗಿರುತ್ತೆ. ನಾನಿಲ್ಲಿ ಯಾವ ರೀತಿಯಾದ ಮೆಹಂದಿ ಪೌಡರ್ನೆಲ್ಲ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಈ ಸೊಪ್ಪು ತುಂಬ ಒಳ್ಳೆಯದು, ನ್ಯಾಚುರಲ್ ಆಗಿದ್ದದ್ದೇ ನಾನು ಈ ಹೇರ್ ಪ್ಯಾಕ್ಗೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಮೆಹಂದಿ ಸೊಪ್ಪು ಈ ಥರ ಇರುತ್ತೆ. ಸೊ ಅದನ್ನೆಲ್ಲ ಇವಾಗ ತುಂಬ ಬಿಸಿಲಿರೋದ್ರಿಂದ ಜಾಸ್ತಿ ಎಲೆ ಸಿಗಲಿಲ್ಲ. ಸೊ ಸಿಕ್ಕಷ್ಟು ಎಲೆ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ತೊಗೊಳ್ತಾ ಇರೋದು ದಾಸವಾಳ ಸೊಪ್ಪು ಮತ್ತು ದಾಸವಾಳದ ಹೂವು. ಸೊ ಮೆಹಂದಿ ಸೊಪ್ಪು ನಿಮ್ಮ ಕೂದಲಲ್ಲಿ ಯಾವುದೇ ರೀತಿ ಬಿಳಿ ಏನಾದರೂ ಇದ್ದರೆ ತುಂಬ ಶೈನಿ ಕೊಡುತ್ತೆ, ಹಾಗೆ ಹೆಲ್ದಿ ಕೂದಲಾಗಿಬಿಡುತ್ತೆ. ಹಾಗೆ ದಾಸವಾಳದ ಸೊಪ್ಪು ಮತ್ತು ಎಲೆ ಕೂಡ ಅಷ್ಟೇ. ಇದರದ್ದು ದೋಸೆ ಕೂಡ ಮಾಡ್ತಾರೆ, ತುಂಬಾ ಒಳ್ಳೆಯದು ಇದು ದಾಸವಾಳದ ಸೊಪ್ಪು. ಮತ್ತು ಇದ್ರ ಜೊತೆಗೆ ಹೂ ಕೂಡ ಹಾಕ್ಕೊಳ್ಳಿ. ಇವನ್ ಇದು ಎಷ್ಟು ಹೆಲ್ದಿ ಅಂತ ಹೇಳಿದ್ರೆ ಇದ್ರದ್ದು ದೋಸೆ ಮಾಡ್ತಾರೆ. ಇದ್ರ ರೆಸಿಪಿನೇ ತುಂಬ ಜಾಸ್ತಿ ಇದೆ. ಸೊ ಒಂದ್ಸಲ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಬಟ್ ಇವಾಗ ಹೇರ್ ಪ್ಯಾಕ್ಗೋಸ್ಕರ ದಾಸವಾಳ ಸೊಪ್ಪು ಅದ್ರ ಜೊತೆಗೆ ದಾಸವಾಳದ ಹೂ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕೂದಲನ್ನು ಬಿಫೋರ್ ಆಫ್ಟರ್ ನೋಡ್ಬೋದು. ಇದು ನೋಡಿ ಕೂದಲು ಎಷ್ಟು ಒಂಥರ ರಫ್ ಆಗಿತ್ತು. ನಾನು ಅದಕ್ಕೆ ಜಡೆ ಹಾಕ್ಕೊಂಡೇ ಇಟ್ಕೊಂಡಿದ್ದೆ. ಸೊ ಇವತ್ತು ಹೇರ್ ಪ್ಯಾಕ್ ಮಾಡೋಣ ಅಂತೇಳಿ, ಯಾಕಂದರೆ ನಾನು ಹೇರ್ ಪ್ಯಾಕೆಲ್ಲ ಕಡಿಮೆ ಯೂಸ್ ಮಾಡ್ತೀನಿ. ಬಟ್ ಊರಿಗೆ ಬಂದಾಗ ನಾನು ಈ ಹೇರ್ ಪ್ಯಾಕನ್ನು ಯೂಸ್ ಮಾಡಿ ಹಾಕ್ಕೊಳ್ತೀನಿ. ಕೂಡಲೇ ರಿಸಲ್ಟ್ ಬಂದುಬಿಡುತ್ತೆ ಅದರದ್ದು. ಸೊ ಇಲ್ಲಿ ದಾಸವಾಳ ಸೊಪ್ಪು ಮತ್ತು ಹೂವನ್ನು ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಮೆಹಂದಿ ಸೊಪ್ಪನ್ನು ಕೂಡ. ಅದ್ರ ಜೊತೆಗೇ ಒಂದು ಸ್ವಲ್ಪ ತುಳಸಿ ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ತುಳಸಿ ಸೊಪ್ಪು ಜಾಸ್ತಿ ಬೇಡ, ಯಾಕಂದರೆ ಇದು ಜಾಸ್ತಿ ಏನು ಬೇಕಾಗಲ್ಲ. ಇದು ಜಸ್ಟ್ ಇಚ್ಚಿಂಗ್ ಏನಾದರೂ ಇದ್ದರೆ ನಿಮ್ಮ ತಲೆಯಲ್ಲಿ ಅದೆಲ್ಲ ಹೊರಟೋಗುತ್ತೆ. ಅಂದರೆ ತಲೆಯಲ್ಲಿ ಕೆಲವ್ರದ್ದು ಹುಣ್ಣಾಗಿರುತ್ತೆ, ಇಲ್ಲ ತುರಿ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು 8-10 ತುಳಸಿ ಸೊಪ್ಪನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಅದ್ರ ನೆಕ್ಸ್ಟ್ ತೊಗೊಂಡಿರೋದು ಕರಿಬೇವಿನ ಸೊಪ್ಪು. ನಾನಿಲ್ಲಿ ಯಾವುದೇ ರೀತಿಯಾದ ಪೌಡ್ರೆಲ್ಲ ಯೂಸ್ ಮಾಡ್ತಾಯಿಲ್ಲ, ನ್ಯಾಚುರಲ್ ಆಗಿ ನಮ್ಮ ಹಿತ್ತಲಲ್ಲಿ ಬೆಳೆದಿರೋದೇ ಎಲ್ಲನೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲನೂ ತೊಗೊಂಡಿದ್ದೀನಿ. ಇವಾಗ ತೊಳ್ಕೊಳ್ಬೇಕಾಗತ್ತೆ. ದಾಸವಾಳದ ಹೂವು ಇದೆ, ದಾಸವಾಳದ ಸೊಪ್ಪಿದೆ, ಕರಿಬೇವಿನ ಸೊಪ್ಪು, ಆಮೇಲೆ ಮೆಹಂದಿ ಸೊಪ್ಪು, ಆಮೇಲೆ ತುಳಸಿ ಎಲೆ ಸ್ವಲ್ಪ ಇದಕ್ಕೆ ಎಲೋವೆರಾ ಕೂಡ ಹಾಕ್ಕೊಳ್ಳಿ. ಸೊ ಇವಾಗ ತುಂಬ ಬಿಸಿಲಿರೋದ್ರಿಂದ ನನಗೆ ಎಲೋವೆರಾ ನಮ್ಮ ಮನೆಯಲ್ಲೆಲ್ಲ ಒಣಗೋಗಿತ್ತು. ಸೊ ಆಚೆ ಮನೆಯಿಂದ ಒಂದು ಎಲೋವೆರಾ ತೊಗೊಂಡು ಬಂದಿದ್ದೀನಿ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಹೀಗೆ ಇಲ್ಲಿ ದಾಸವಾಳ ಸೊಪ್ಪಿನ ದಂಟೆಲ್ಲ ಇರುತ್ತಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ಮೆಹಂದಿ ಸೊಪ್ಪು ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕ್ಕೊಳ್ತೀನಿ, ಯಾಕಂದರೆ ಎಷ್ಟೇ ಅಂದರೂ ಮಣ್ಣೆಲ್ಲ ಇರುತ್ತೆ. ಸೊ ನಾವು ಹೇರ್ಗೆ ಏನೇ ಹಾಕಿದರೂ ಕೂಡ ಒಂದು ಸಲ ವಾಶ್ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಎಷ್ಟೇ ಕ್ಲೀನಾಗಿರೋದು ನ್ಯಾಚುರಲ್ ಹಾಕಿದರೂ ಕೂಡ ಅದರಲ್ಲಿರೋ ಡರ್ಟಿಂದ ನಮ್ಮ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂಥೇಳಿ. ಸೊ ಇದನ್ನೆಲ್ಲ ನಾನು ಈ ರೀತಿಯಾಗಿ ಸೊಪ್ಪನ್ನೆಲ್ಲ ಫಸ್ಟು ಬಿಡಿಸ್ಕೊಳ್ತಾ ಇದ್ದೀನಿ. ಮೆಹಂದಿ ಸೊಪ್ಪು ನಿಜವಾಗ್ಲೂ ಅದು ಬಿಡಿಸ್ಕೊಳ್ಬೇಕಾದ್ರೆ ಕೈಯಲ್ಲೆಲ್ಲ ತುಂಬ ಪರಿಮಳ ಬರ್ತಾಯಿದೆ. ಹಾಗೆ ನನಗೆ ನಾನು ಚಿಕ್ಕವಳಿರುವಾಗ ನೆನಪಿದೆ, ಈ ಮೆಹಂದಿ ಸೊಪ್ಪು ಅರ್ದು ಮದುವೆಗೆ ಮದುಮಕ್ಕಳಿಗೆ ಕೂಡ ಅದೇ ಹಾಕ್ತಾಯಿದ್ರು. ಸೊ ಅದೇ ನೆನಪಾಗ್ತಾಯಿತ್ತು, ಅದೇ ಹೇಳ್ತಾ ಇದ್ದೆ. ಸೊ ಅದು ಮೆಹಂದಿ ಸೊಪ್ಪು ಸಖತ್ತಾಗಿರುತ್ತೆ ಮಾತ್ರ, ಅಂದರೆ ಅದರದ್ದು ಪರಿಮಳ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಎಲೋವೆರಾ ಕೂಡ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಳಗಿರೋ ಜೆಲ್ಲನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಯಾವುದೇ ರೀತಿ ಪ್ಯಾಕೆಟ್ ಇಲ್ಲ, ಏನೂ ಇಲ್ಲ, ನ್ಯಾಚುರಲ್ ಆಗಿ ಮತ್ತು ಈಸಿಯಾಗಿ ಸಿಗುವಂಥದ್ದು. ದಾಸವಾಳ ಸೊಪ್ಪು ಎಲೆ ಅದೆಲ್ಲ ಈಸಿಯಾಗಿ ಸಿಗ್ಬಿಡುತ್ತೆ. ಮೆಹಂದಿ ಸೊಪ್ಪು ಒಂದು ಅಂದರೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ, ಇತ್ತೀಚೆಗೆ ಕಡಿಮೆ ಕಾಣಿಸ್ತಾ ಇದೆ. ಸೊ ಮೆಹಂದಿ ಸೊಪ್ಪಿಲ್ಲದೆ ಇದ್ದಾಗ ನೀವು 100% ನ್ಯಾಚುರಲ್ ಆಗಿರೋ ಮೆಹಂದಿ ಪೌಡರ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಗೆ ಸೊಪ್ಪು ಸಿಗದೆ ಹೋದರೆ ಬೇರೆ ಎಲ್ಲ ನಿಮಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಒಂದು ಸಲ ವಾಶ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮೆಂತ್ಯ ಬೀಜ ಏನಿದೆ ಅದನ್ನು ಒಂದು ಸ್ಪೂನಷ್ಟು ನಾನು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ.
ಹಾಗೆ ಇದು ವಾಶ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ದಾಸವಾಳ ಸೊಪ್ಪು, ಎಲೆ, ಅಲೋವೆರಾ, ಕರಿಬೇವಿನ ಸೊಪ್ಪು, ಮೆಹಂದಿ ಸೊಪ್ಪು, ತುಳಸಿ ಸೊಪ್ಪು, ಹಾಗೆ ಅದ್ರ ಜೊತೆಗೆ ಮೆಂತ್ಯನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಮಗೆ ಹೇರ್ ಪ್ಯಾಕ್ ಆಗುವಷ್ಟೇ. ಇದು ಫೈನ್ ಪೇಸ್ಟ್ ನೋಡಿನೇ ನಿಮಗೆ ತುಂಬ ಸಾಫ್ಟ್ ಆ್ಯಂಡ್ ಅಂದರೆ ತುಂಬ ಅನಿಸುತ್ತೆ ಕಂಡೀಷ್ನರ್ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಇವಾಗ ಅಲ್ಲಿ ಫೈನಾಗಿ ಪೇಸ್ಟ್ ಮಾಡಿ ನೋಡಿ ಈ ರೀತಿಯಾಗಿ ಆಗಿದೆ. ನಾನು ನೀರೆಲ್ಲ ಬಳಸಲಿಲ್ಲ, ಜಸ್ಟ್ ಮೆಂತೆ ನೆನೆಸಿರೋ ನೀರಿತ್ತು ನೋಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಸಾಕಾಗುತ್ತೆ. ಇಲ್ಲಿ ಟೆಕ್ಸ್ಚರ್ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ, ಈ ಥರ ಟೆಕ್ಸ್ಚರ್ ಬೇಕಾಗತ್ತೆ. ಸೊ ಇವಾಗ ನಾನು ಇದನ್ನು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಮೆಹಂದಿ ಎಲ್ಲ ತಲೆಗೆ ಹಚ್ಕೊಂಡಾಗ ಹೇಗೆ ಹೇರ್ ಪ್ಯಾಕ್ ಹಾಕ್ಕೊಳ್ತೀರ ನೋಡಿ, ಅದೇ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪ್ರತಿಯೊಂದು ಬುಡಕ್ಕೆ ಕೂಡ ತಾಗಬೇಕು, ಯಾಕಂದರೆ ಇದರಿಂದ ಬುಡದಲ್ಲಿ ಏನು ಡ್ಯಾಮೇಜ್ ಆಗೋದಿಲ್ಲ. ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಹಾಗೆ ಇಚ್ಚಿಂಗ್ ಇರುತ್ತೆ, ಹೇರ್ ತುಂಬ ರಫ್ ಆಗಿರುತ್ತೆ, ಅಂಥವ್ರು ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಫುಲ್ ಕೂದಲಿಗೆ ಹಾಗೆ ಬುಡಕ್ಕೆ ಎಲ್ಲ ಕಡೆನೂ ತಾಗಬೇಕಾಗತ್ತೆ. ಸೊ ನಿಮ್ಮ ಎಲ್ಲ ಹೇರ್ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಆಗಿ ಈ ಹೇರ್ ಪ್ಯಾಕ್ನ ಹಾಕ್ಕೊಳ್ಳಿ. ನಿಮ್ಮ ತಲೆಯಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಹೇರಲ್ಲಿ, ಸೊ ಇದನ್ನು ಹಾಕ್ಕೊಂಡ್ಬಿಡಿ. ಈ ಹೇರ್ ಪ್ಯಾಕನ್ನು ಎಲ್ಲ ಸಾಲ್ವ್ ಆಗುತ್ತೆ. ಅಟ್ಲೀಸ್ಟ್ ಮಂತ್ಲಿ ಒಂದ್ಸಲನಾದರೂ ಈ ಹೇರ್ ಪ್ಯಾಕನ್ನು ಯೂಸ್ ಮಾಡಿ ನೋಡಿ. ನಾನು ಹೇರ್ ಪ್ಯಾಕಿಂದನೇ ಕೂದಲನ್ನು ಕೂಡ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಫುಲ್ ತಲೆಗೇ ಹಾಕ್ಕೊಂಡಿದ್ದೀನಿ ನಾನು ಹೇರ್ ಪ್ಯಾಕನ್ನು. ಇದನ್ನು ಇವಾಗ 1 ರಿಂದ 2 ಗಂಟೆ ಬಿಡಬೇಕಾಗತ್ತೆ. ಅಂದರೆ ಸ್ವಲ್ಪ ಕೂದಲು ಕೂಡ ಹಿಡ್ಕೊಳ್ಳುತ್ತೆ, ಹಾಗೆ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ಸೊ 1 ರಿಂದ 2 ಗಂಟೆ ಅಟ್ಲೀಸ್ಟ್ ನೀವು ಬಿಡಿ. ಇಷ್ಟೆಲ್ಲ ಹೇರ್ ಪ್ಯಾಕ್ ಮಾಡಿದ ನಂತರ ಸೊ ಆವಾಗ ನಿಮಗೆ ಕೂಡಲೇ ನಿಮಗೆ ರಿಸಲ್ಟ್ ಬರುತ್ತೆ. ಇದು ಹಾಕೋದ್ರಿಂದ ನಿಮಗೇನು ರಿಸಲ್ಟ್ಗೋಸ್ಕರ 1 ವಾರ ಕಾಯಬೇಕು ಆ ಥರದ್ದೆಲ್ಲ ಏನಿಲ್ಲ. ಸೊ ಇವಾಗ ನಾನು ನೀರಿಂದ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ. ಹಾಗೆ ಯಾವುದಾದ್ರೂ ಶ್ಯಾಂಪೂನ ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು ಇದ್ರ ಜೊತೆಗೆ. ಇಲ್ಲಿ ಜಸ್ಟ್ ಫಸ್ಟ್ ವಾಶಲ್ಲೇ ನೋಡಿ ನಿಮಗೆ ಹೇರ್ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಾ ಇದೆ. ಸೊ ನನಗೆ ವಾಶ್ ಮಾಡೋದಕ್ಕೆ ಕೂಡ ತುಂಬಾ ಸಖತ್ ಸಿಲ್ಕಿ ಆಗಿದೆ. ಸೊ ಚೆನ್ನಾಗಿ ಅನಿಸ್ತಾ ಇದೆ ವಾಶ್ ಮಾಡಬೇಕಾದ್ರೂ ಕೂಡ. ಸೊ ನಿಮಗೆ ಫಸ್ಟ್ ವಾಶಲ್ಲೇ ರಿಸಲ್ಟ್ ಬಂದುಬಿಡುತ್ತೆ. ಸೊ ಇಲ್ಲಿ ನಾನು ಹೇರ್ ವಾಶ್ ಮಾಡಿದ್ದೀನಿ. ಹಾಗೆ ಡ್ರೈ ಆಗಿ ಟವಲಲ್ಲಿ ಇದನ್ನು ಡ್ರೈ ಮಾಡ್ತೀನಿ, ಫ್ಯಾನ್ ಕೆಳಗಡೆ ಕೂತ್ಕೊಂಡು ಅಷ್ಟೇ. ಬೇರೆ ಯಾವುದು ಬ್ಲೋವರೆಲ್ಲ ಯೂಸ್ ಮಾಡ್ತಾಯಿಲ್ಲ ಡ್ರೈ ಮಾಡೋದಕ್ಕೆ. ಸೊ ನಿಮಗೆ ಕಾಣಿಸ್ಬೋದು ಇದು ಹೇರ್ ವಾಶ್ ಮಾಡಿದಾಗಲೇ ಎಷ್ಟು ಸಿಲ್ಕಿ ಆಗಿದೆ ಅಂತೇಳಿ. ಇವಾಗ ಹೇರ್ ಡ್ರೈ ಆದ ನಂತರ ಕೋಮ್ ಮಾಡಬೇಕಾದ್ರೆ ಎಷ್ಟು ಹೇಗಿದೆ ಅಂತೇಳಿ ಶೇರ್ ಮಾಡ್ತೀನಿ. ಸೊ ನಾನು ಯಾವುದೇ ರೀತಿಯಾಗಿ ಕಂಡೀಷ್ನರ್ನ ಯೂಸ್ ಮಾಡಲಿಲ್ಲ, ಯಾಕಂದರೆ ಇದೇ ಕಂಡೀಷ್ನರ್ ಕೆಲಸ ಮಾಡಿದೆ. ಸೊ ಇವತ್ತು ನಾನು ಯಾವುದೇ ರೀತಿಯಾಗಿ ಕಂಡೀಷ್ನರ್ನ ಯೂಸೇ ಮಾಡಲಿಲ್ಲ. ಸೊ ನೋಡಿ ಹೇಗೆ ಹೇರ್ ಸಿಲ್ಕಿ ಆಗಿ ಕಾಣಿಸ್ತಾ ಇದೆ. ತುಂಬಾ ನಿಮಗೆ ಮುಟ್ಟಿದ್ರೆ ಅನ್ಸುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ. ಕೂದಲೆಲ್ಲ ತುಂಬ ಕಡಿಮೆನೇ ಉದುರ್ತಾ ಇದೆ. ಫಸ್ಟ್ ಇದು ಹೇರ್ ಪ್ಯಾಕ್ ಯೂಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ಖಂಡಿತವಾಗ್ಲೂ ಇದನ್ನು ಒಮ್ಮೆ ಟ್ರೈ ಮಾಡಿ. ಸೊ ರಿಸಲ್ಟ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲನೂ ಸಿಗುತ್ತೆ ಮೆಹಂದಿ ಸೊಪ್ಪಿನ ಬದಲಿಗೆ. ಸೊ ನೋಡಿ ನಿಮಗೆ ಎಷ್ಟು ಸಾಫ್ಟಾಗಿದೆ. ನಾನು ಜಸ್ಟ್ ಇವಾಗ ಕೂದಲು ಒಣಗಿದೆ ಅಂತೇಳಿ ಈಗ ಜಸ್ಟ್ ಕೋಮ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತೇನೂ ಇಲ್ಲ, ಏನೂ ಹಾಕಲಿಲ್ಲ, ಯಾವುದೇ ಸಿರಮ್ ಆಗಲಿ ಹೇರ್ ಕಂಡೀಷ್ನರ್ ಆಗಲಿ ಏನೂ ಯೂಸ್ ಮಾಡಲಿಲ್ಲ. ಸೊ ಆವಾಗ ನೋಡಿದಾಗ ಹೇರ್ ಹೇಗಿತ್ತು ಹಾಗೆ ಇವಾಗ ನೋಡಿದಾಗ ಹೇಗಿದೆ ಅಂತ ಸೊ ಐ ಹೋಪ್ ನಿಮಗೆ ಈ ಹೇರ್ ಪ್ಯಾಕ್ನ ಯಾವ ರೀತಿ ಮಾಡಿದ್ದೀನಿ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂಥೇಳಿ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ನಿಮಗೆ ಕಮೆಂಟ್ಸ್ ಮಾಡಬೇಕಿದ್ದಲ್ಲಿ ಕಮೆಂಟ್ಸ್ ಮಾಡಿ, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಸೊ ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನನಗೆ ರಿಸಲ್ಟ್ನ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ವಾಶಲ್ಲೇ ನಿಮಗೆ ಗೊತ್ತಾಗುತ್ತೆ. ಏನು ರಿಸಲ್ಟ್ ಬರೋದಕ್ಕೆ 4 ತಿಂಗಳು ಬೇಕಾಗಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.